ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಇಡ್ಲಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಎಷ್ಟೋ ಜನ ಕೆಲಸಕ್ಕೆ ಹೋಗೋರು ಇರ್ತೀರಾ, ಎಷ್ಟೋ ಜನ ಮಕ್ಕಳಿಗೆ ಟಿಫಿನ್ ಹಾಕ್ಕೊಡೋರು ಇರ್ತೀರಾ, ಎಷ್ಟೋ ಜನ ಈ ನೆನೆಸೋದು ರುಬ್ಬೋದು ಯಾರು ಮಾಡ್ತಾರಪ್ಪ ಈ ಇಡ್ಲಿಗೆ ಅನ್ನೋರು ಕೂಡ ಇರ್ತೀರ. ಅಂಥವರಿಗೆಲ್ಲ ತುಂಬ ಯೂಸ್ಫುಲ್, ಜೊತೆಗೆ ತುಂಬಾ ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಈ ರೆಸಿಪಿ ಮಾಡೋದಕ್ಕೆ ಅಕ್ಕಿನ ನೆನೆಸಬೇಕಾಗಿರೋ ಅವಶ್ಯಕತೆಯೇ ಇರೋದಿಲ್ಲ. ಉದ್ದಿನಬೇಳೆ, ಮೆಂತ್ಯ ಇದೇನೂ ನೆನೆಸೋದು ಬೇಕಾಗಿಲ್ಲ. ನೆನೆಸೋದೇ ಇಲ್ಲ ಅಂದಮೇಲೆ ರುಬ್ಬೋದಾದರೂ ಎಲ್ಲಿಂದ ಇರುತ್ತೆ ಅಲ್ವಾ. ಏನೂ ರುಬ್ಬದೇನೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಇಡ್ಲಿ, ಮನೆಯಲ್ಲಿ ಉಳಿದಿರೋ ಅಂಥ ಒಂದು ಸ್ವಲ್ಪ ಇರೋ ಅಂಥ ರೈಸಿಂದ ಕೂಡ ಮಾಡ್ಕೋಬೋದಾದಂಥ ರೆಸಿಪಿ. ಹಾಗಾದರೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನು ಒತ್ತೋದ್ರಿಂದ ನಾನು ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ಸೇರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿಂದ ಬೆಲ್ಲೈಕನ್ನ ಕೂಡ ಒತ್ತಿ, ಜೊತೆಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಬನ್ನಿ ಇವತ್ತಿನ ಇಡ್ಲಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮ್ಯಾಶ್ ಮಾಡ್ಕೋಬೋದು ಅಥವಾ ಕೈಯಲ್ಲಿನೇ ಸ್ಮೂತಾಗಿ ಕಲಿಸ್ಕೋಬೋದು. ಈ ಥರ ನೀವು ರುಬ್ಕೊಂಡ್ರೆ, ಈ ಥರ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮಗೆ ಕಲಿಸೋದಕ್ಕೆ ಇಡ್ಲಿ. ಈಗ ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೋತೀನಿ. ಈಗ ಒಂದು ಪಾತ್ರೆಗೆ ನಾನು ಅಷ್ಟು ಹಿಟ್ಟನ್ನು ರುಬ್ಬಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ರುಬ್ಬಿರೋ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕೋತಾ ಇರೋದು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿರೋದು. ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಬೇಕಿದ್ದರೂ ಮಾಡ್ಕೋಬೋದು, ಬೇಕಿದ್ರೆ ನೀವು ಕೈಯಲ್ಲೇ ಕಲಿಸ್ಕೊಳ್ಳಬಹುದು. ನಾನಿಲ್ಲಿ ಅಕ್ಕಿ ರವೆನ ತೊಗೊಂಡಿದ್ದೀನಿ. ಅಕ್ಕಿ ರವೆ ಬದಲಿಗೆ ನೀವು ಗೋಧಿ ರವೆನ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಈ ಕಪ್ನಲ್ಲಿ ಸುಮಾರು 4 ಕಪ್ ಆಗೋಷ್ಟು ಹಾಕ್ಕೋತಾ ಇದ್ದೀನಿ ರವೆನ. ನೀವು ಬೇಕಿದ್ರೆ 3 ಕಪ್ ಬೇಕಾದರೂ ಯೂಸ್ ಮಾಡ್ಬೋದು. 2 ಕಪ್ ರೈಸ್ ತೊಗೊಂಡ್ರೆ 4 ಕಪ್ಪು ರವೆಯನ್ನು ನೀವು ಹಾಕ್ಕೋಬೋದು. ಇಲ್ಲಿ ಅಕ್ಕಿ ರವೆ ಬದಲಿಗೆ ನೀವು ಗೋಧಿ ರವೆ ಕೂಡ ಯೂಸ್ ಮಾಡ್ಬೋದು. ರವೆನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನೀಗ ಮಿಕ್ಸ್ ಮಾಡಿದ್ದೀನಿ. ಇಷ್ಟು ದಪ್ಪದಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಕೋದ್ರಿಂದ ಇಡ್ಲಿ ತುಂಬ ಸ್ಪಾಂಜಿಯಾಗಿ ಬರುತ್ತೆ, ಜೊತೆಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಅದೇನಪ್ಪ ಅಂದರೆ, ನಾನು ಇದು 1 ಕಪ್ ಆಗುವಷ್ಟು ಮಜ್ಜಿಗೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹುಳಿ ಮಜ್ಜಿಗೆ 1 ಕಪ್ಪಷ್ಟು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಒಂದು 10 ನಿಮಿಷ ಬಿಡಿ ಫ್ರೆಂಡ್ಸ್. ಬಿಟ್ಟ ನಂತರ ನೋಡಿ, ಇಷ್ಟು 10 ನಿಮಿಷ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ. ನಾವು ಮಾಡಿದ ತಕ್ಷಣ ಹಾಕಿದ್ರೆ ನೋಡಿ ಇಷ್ಟು ಗಟ್ಟಿಯಾಗಿ ಇರುತ್ತೆ. ಇಡ್ಲಿ ತಟ್ಟೆಗೆ ನೀವು ಈ ಥರ ಸೆಟ್ ಮಾಡಿ ಹಾಕ್ಕೋಬೋದು ಮಾಡಿದ ತಕ್ಷಣ ಬೇಕಿದ್ರೆ. ನಾನೀಗ ಮಾಡಿದ ತಕ್ಷಣ ಒಂದು ಟ್ರೇಗೆ ಹಾಕಿ ತೋರಿಸ್ತಾ ಇರೋದು. ಇದಕ್ಕೆ ಮೆಂತ್ಯ, ಉದ್ದು,
ಅವಲಕ್ಕಿ ಏನು ಯೂಸ್ ಮಾಡಬೇಕಾಗಿಲ್ಲ ಫ್ರೆಂಡ್ಸ್. ಜಸ್ಟ್ ಇಷ್ಟು ಮಾಡಿದ್ರೆ ಇಡ್ಲಿ ಸಖತ್ತಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ 10 ನಿಮಿಷ ಆದ ನಂತರ ಹಾಕ್ತಾಯಿದ್ದೀನಿ. ಇಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಇಲ್ಲಿ ನಾವು ರುಬ್ಬೋದಕ್ಕೆ ಹಾಕಿರೋ ನೀರು ಅಷ್ಟೇ, ಮತ್ತು ಎಕ್ಸ್ಟ್ರಾ ನೀರೇನೂ ಹಾಕಿಲ್ಲ. ಇಷ್ಟು ಚೆನ್ನಾಗಿ 10 ನಿಮಿಷ ಆದಮೇಲೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಇದು ಸೆಟ್ಟಾಗಿ ಬರುತ್ತೆ ಅಂತ ನೋಡಿದ್ರಲ್ವ. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು 10 ನಿಮಿಷ. ಈಗ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಕೂಡ ಬಂದಿದೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಸ್ವಲ್ಪ ಸ್ಪೂನಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಚೆನ್ನಾಗಿ ಇಡ್ಲಿ ಪ್ಲೇಟಿಂದ ಬಿಟ್ಬಿಟ್ಟು ಬರ್ತಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಉಳಿದ ಅನ್ನದಲ್ಲಿ ಇಡ್ಲಿ ಮಾಡ್ಬೋದು ಅಂತ. ಹಾಗೆ ಮೆಂತ್ಯ ಯಾವುದು ಏನೂ ಬಳಸ್ದೇನೆ ನಾವು ಮಾಡ್ಬೋದು ಇಡ್ಲಿಯನ್ನು. ಜೊತೆಗೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು, ಕ್ವಿಕ್ಕಾಗಿ ಬೇಗ ಕೂಡ ಆಗುತ್ತೆ. ಈ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಒತ್ತಿ. ಅದರಲ್ಲಿ ಆಲ್ ಒತ್ತೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೋಡ್ಬೋದು. ಪ್ಲೀಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರದ ಈಸಿ ರೆಸಿಪಿಗಳಿಗೋಸ್ಕರ ಭುವನಗಿರಿ ಭುವನೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೈಮ್. ಬಾಯ್ ಫ್ರೆಂಡ್ಸ್, ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು.